ಸ್ನೇಹಿತರೆ, ಕೃತಯುಗದಲ್ಲಿ ತಪಸ್ಸು ಮುಖ್ಯವಾಗಿತ್ತು. ತ್ರೇತಾಯುಗದಲ್ಲಿ ಜ್ಞಾನವೇ ಮುಖ್ಯವಾಗಿತ್ತು. ದ್ವಾಪರ ಯುಗದಲ್ಲಿ ಯಜ್ಞ ಯಾಗಗಳು ಮುಖ್ಯವಾಗಿದ್ದವು. ಕಲಿಯುಗದಲ್ಲಿ ಮಾತ್ರ ದಾನವೇ ಶ್ರೇಷ್ಠವಾಗಿದೆ. ದಾನವೆಂದರೆ ರಾತ್ರಿ ಉಳಿದಿರುವ ಆಹಾರ ಪದಾರ್ಥಗಳನ್ನು ಬೆಳಗ್ಗೆ ಬಂದಿರುವ ಭಿಕ್ಷುಕರಿಗೆ ನೀಡುವುದಲ್ಲ. ದಾನವೆಂದರೆ ರಸ್ತೆಯಲ್ಲಿ ಕೈ ಚಾಚಿದವರಿಗೆ ಒಂದೆರಡು ರೂಪಾಯಿ ಬಿಸಾಡುವುದೂ ಅಲ್ಲ. ದಾನ ಮಾಡುವುದೆಂದರೆ ಜ್ಞಾನವೃದ್ಧರು ಅಥವಾ ವಯೋವೃದ್ಧರು ಅಥವಾ ವೇದ ಪಂಡಿತರಾದ ನಿಷ್ಠಾವಂತರನ್ನು ಮನೆಗೆ ಕರೆಸಿ ಮಂತ್ರಪೂರ್ವಕವಾಗಿ ಭಕ್ತಿಯಿಂದ ಕೊಡುವುದನ್ನು ದಾನವೆನ್ನುತ್ತಾರೆ. ಅಥವಾ ನಾವೇ ಅವರ ಬಳಿಗೆ ಹೋಗಿ ವಿನಯಪೂರ್ವಕದಿಂದ ಸಂತೋಷವಾಗಿ ಕೊಡುವುದನ್ನು ದಾನವೆನ್ನುತ್ತಾರೆ. ಇಂಥ ದಾನಗಳಿಂದ ನಾವು ತಿಳಿದು ಅಥವಾ ತಿಳಿಯದೆ ಮಾಡಿದ ಅನೇಕ ಪಾಪಗಳಿಂದಲೂ ದುಷ್ಟಗ್ರಹ ಪೀಡೆಗಳಿಂದಲೂ ವಿಮುಕ್ತರಾಗುತ್ತೇವೆ. ದಾನವನ್ನು ಕೇವಲ ಹಣದಿಂದಲೇ ಮಾಡಬೇಕೆಂದಿಲ್ಲ. ತಾನು ತಿನ್ನುತ್ತಿರುವ ಅನ್ನದಲ್ಲಿ ಸ್ವಲ್ಪ ಭಾಗವಾದರೂ ದಾನ ಮಾಡಬಹುದು. ತಾನು ಕಲಿತ ವಿದ್ಯೆ, ತಾನು ಕಲಿತ ವೃತ್ತಿ, ವೇದಾಂತ ಶಾಸ್ತ್ರವನ್ನು ಸತ್ಪಾತ್ರರಿಗೆ ಕಲಿಸಿದರೆ ಮುಂದೆ ದೇವತಾ ಯೋನಿಯಲ್ಲಿ ಜನಿಸಿ ಅದರ ಸುಖಭೋಗಗಳನ್ನು ಪಡೆಯಬಹುದು. ತಮೋಗುಣದಿಂದ ಇತರರಿಗೆ ಹಿಂಸೆ ಮಾಡಿ ಗಳಿಸಿದ ಹಣವನ್ನು ದಾನ ಮಾಡಿದರೆ ಪಶು ಪಕ್ಷಿ ಪ್ರಾಣಿ ವಿಷ ಜಂತುಗಳ ಯೋನಿಯಲ್ಲಿ ಜನಿಸಿ ಅದರ ಭೋಗಗಳನ್ನು ಅನುಭವಿಸುತ್ತೇವೆಂದು ಧರ್ಮವು ತಿಳಿಸುತ್ತದೆ. ಹಿಂದೆ ಜಿಪುಣತನದ ಫಲವಾಗಿ ದಾನ ಮಾಡದಿದ್ದವರು ಈ ಜನ್ಮದಲ್ಲಿ ದರಿದ್ರರು, ರೋಗಿಷ್ಠರು, ಮೂರ್ಖರಾಗಿ ಇನ್ನೊಬ್ಬರ ಕೈ ಕೆಳಗೆ ಕೂಲಿ ಕೆಲಸ ಮಾಡಿ ಜೀವನ ವೃತ್ತಿಯಲ್ಲಿ ಅನೇಕ ಕಷ್ಟಗಳಿಂದ ಬಹಳ ದುಃಖ ಅನುಭವಿಸುವರು. ಆದ್ದರಿಂದ ಪ್ರಜ್ಞಾವಂತನು ಮುಂದೆ ಜನ್ಮಾಂತರಗಳಲ್ಲಿ ದರಿದ್ರನಾಗಬಾರದೆಂದು ಈ ಜನ್ಮದಲ್ಲಿ ಧಾರಾಳವಾಗಿ ದಾನ ಮಾಡುತ್ತಾನೆ. ಅನ್ನದಾನ, ಜಲದಾನ, ಭೂದಾನ, ಸುವರ್ಣದಾನ, ಗೋದಾನ ಅತ್ಯಂತ ಪ್ರಮುಖ. ಇದರಲ್ಲಿ ನಮಗೆ ಸಾಧ್ಯವಾದದ್ದು ಮಾಡಬಹುದು. ತಿಳಿದೋ ಅಥವಾ ತಿಳಿಯದೆಯೋ ಅನೇಕ ಪಾಪಕೃತ್ಯಗಳನ್ನು ಮಾಡಿರುತ್ತೇವೆ. ಅದರಿಂದ ವ್ಯಸನ ಪಡೆದೇ ನಾವು ಮರಣಿಸುವುದರೊಳಗೆ ಆದಷ್ಟು ದಾನ ಮಾಡಿದರೆ ಆ ದಾನಗಳಿಂದ ಪಾಪಗಳು ಕಳೆಯಬಹುದು. ನಮ್ಮ ಮರಣ ಕಾಲ ತಿಳಿಯದು ಅಥವಾ ನಾವು ಆ ಕಾಲದಲ್ಲಿ ದಾನ ಮಾಡಲು ಅವಕಾಶ ಶಕ್ತಿ ಇರುವುದಿಲ್ಲ. ಆದ್ದರಿಂದ ದಾನ ಮಾಡಲು ಕಾಲವನ್ನು ನೋಡದೆ ಮನಸ್ಸು ಬಂದಾಗ ನಮ್ಮಲ್ಲಿ ಇದ್ದಾಗ ಮಾಡುವುದೇ ಸಕಾಲವಾಗಿರುತ್ತದೆ. ಈ ಹಿಂದೆ ಜಿಪುಣತನದಿಂದ ದಾನ ಮಾಡಿದ್ದವರು ಈ ಜನ್ಮದಲ್ಲಿ ದರಿದ್ರರು, ರೋಗಿಷ್ಠರು, ಮೂರ್ಖರು ಆಗಿ ಬಹಳ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಈ ಭೂಮಿಯು 7 ಜನರ ಮೇಲೆ ಆಧಾರಿತವಾಗಿದೆ. ಅವು ಗೋವು, ಬ್ರಹ್ಮಜ್ಞಾನಿಗಳು, ವೇದ, ಪತಿವ್ರತ ಸ್ತ್ರೀಯರು, ಸತ್ಯ ಮಾತನಾಡುವ ಪ್ರಾಮಾಣಿಕರು, ಲೋಭವಿಲ್ಲದವರು ಹಾಗೂ ದಾನಶೀಲರು. ಈ 7 ಜನರೇ ಭೂಮಿಯನ್ನು ಉದ್ಧರಿಸುತ್ತಾರೆ. ಅರ್ಥಾತ್ ಈ ಭೂಲೋಕದ ವ್ಯವಹಾರಗಳೆಲ್ಲವೂ ಒಳ್ಳೆಯ ರೀತಿಯಿಂದ ನಡೆಯುವುದು ಈ 7 ವಿಧದ ಸಜ್ಜನರಿಂದ. ಈ ಜನ್ಮದಲ್ಲಿ ಸುಖ, ಸಂತೋಷ, ಧನ, ವೈಭವದಿಂದ ಸರ್ವಸ್ವವನ್ನು ಪಡೆದು ಆರೋಗ್ಯಕರವಾಗಿರಬೇಕಾದರೆ ಅವರು ಹಿಂದಿನ ಜನ್ಮಗಳಲ್ಲಿ ಮಾಡಿದ ದಾನ ಧರ್ಮದ ಫಲದ ಮೇಲೆಯೇ ಅವಲಂಬಿತ. ಈ ಒಂದು ಜನ್ಮದ ಸುಖಕ್ಕಾಗಿ ಬುದ್ಧಿವಂತನಾದವನು ಮುಂದಿನ ಸಾವಿರಾರು ಜನ್ಮಗಳಲ್ಲಿ ಸುಖದಿಂದ ಇರಲು ಈ ಒಂದು ಜನ್ಮದಲ್ಲಿ ಸಾಧನೆ ಮಾಡಿ ದಾನ ಧರ್ಮಗಳನ್ನು ಮಾಡುತ್ತಾನೆ. ತನ್ನಲ್ಲಿದ್ದ ಧನವನ್ನು ದಾನವಾಗಿ ಕೊಟ್ಟರೆ ನಾನು ಈ ಜನ್ಮದಲ್ಲಿ ದರಿದ್ರನಾಗುತ್ತೇನೆಂದು ಹೆದರಿ ಮೂರ್ಖನು ದಾನವನ್ನೇ ಮಾಡುವುದಿಲ್ಲ. ಆದರೆ ಪ್ರಾಜ್ಞನಾದವನು ಮುಂದೆ ಜನ್ಮಾಂತರಗಳಲ್ಲಿ ದರಿದ್ರನಾಗಬಾರದೆಂದು ಈ ಜನ್ಮದಲ್ಲಿ ಧಾರಾಳವಾಗಿ ದಾನ ನೀಡುತ್ತಾನೆ. ಈ ಭೂಮಂಡಲದಲ್ಲಿ ದಾನ ಧರ್ಮಗಳಂತಹ ಪುಣ್ಯ ಕಾರ್ಯಗಳು ಬೇರೊಂದಿಲ್ಲ. ದಾನ ಧರ್ಮಗಳನ್ನು ನಾವು ಮಾಡಿದರೆ ನಮ್ಮ ಮುಂದಿನ 3 ತಲೆಮಾರು ಮಕ್ಕಳು, ಮೊಮ್ಮಕ್ಕಳು ಮತ್ತು ಮರಿಮಕ್ಕಳಿಗೂ ಅದರ ಪುಣ್ಯ ಸೇರಿ ಅವರನ್ನು, ಅವರ ವಂಶಜರನ್ನು ಕಾಪಾಡುತ್ತದೆಂದರೆ ಇದರ ಮಹತ್ವ ನಿಮಗೆ ಅರಿವಾಗುತ್ತದೆ. ಅದೇ ರೀತಿ ನಾವು ಮಾಡಿದ ಪಾಪಕೃತ್ಯಗಳು, ಹೀನ ಕಾರ್ಯಗಳಿಂದ ಸಂಪಾದಿಸಿದ ಹಣ, ಐಶ್ವರ್ಯ, ಸಂಪತ್ತು ನಮ್ಮನ್ನು ಮುಂದಿನ ಜನ್ಮದಲ್ಲಿ ಕಾಡುವುದಿರಲಿ. ಈ ಜನ್ಮದಲ್ಲಿಯೇ ನಮ್ಮ ವಂಶಜರಾದ ಈ 3 ತಲೆಮಾರನ್ನು ಕಾಡಿಸುವುದು. ಹಣಕ್ಕಾಗಿ ಮಾನವನು ತನಗೆ ಅತ್ಯಂತ ಪ್ರಿಯವಾದ ಬಂಧು ಬಾಂಧವರನ್ನು ಮತ್ತು ತಮ್ಮ ಪ್ರಾಣಗಳನ್ನು ಬಿಡಲು ಸಿದ್ಧ.
ಹಣದ ವ್ಯಾಮೋಹಕ್ಕಾಗಿ ಮಾಡಬಾರದೆಲ್ಲ ಮಾಡುತ್ತಾನೆ. ನೀಚ ಜನರ ಸೇವೆ, ಅಧಮರ ಸೇವೆ ಮಾಡಲು ಸಿದ್ಧನಾಗುತ್ತಾನೆ. ಹಿಂದೆ ಶ್ರೀಮಂತನಾಗಿದ್ದಾಗ ಬೇಡಲು ಬಂದವರಿಗೆಲ್ಲ ಇಲ್ಲ ಇಲ್ಲ ಎಂದು ಹೇಳಿ, ಈಗ ಇದರ ಫಲವಾಗಿ ಈ ಜನ್ಮದಲ್ಲಿ ದಟ್ಟ ದಾರಿದ್ರ್ಯ ಬಂದಾಗ ದೇಹಿ ದೇಹಿ ಎಂದು ನುಡಿಯುವ ಪ್ರಸಂಗವು ಬಂದಿರುತ್ತದೆ. ದೇವರು ನೀಡಿರುವಾಗ ಯಾರೂ ಇಲ್ಲವೆಂದು ಹೇಳಬಾರದು. ದಾನ ಕೊಟ್ಟವನು ದಿವ್ಯ ಲೋಕ ಸೇರುತ್ತಾನೆ. ದಾನ ತೆಗೆದುಕೊಂಡವನು ಈ ಲೋಕದಲ್ಲೇ ಇರುತ್ತಾನೆ. ಮುಂದೆ ಇವನು ದಾನ ಮಾಡಿದ ಮೇಲೆ ಮಾತ್ರ ದಿವ್ಯ ಲೋಕ ಸೇರುತ್ತಾನೆ. ಸ್ನೇಹಿತರೆ, ನಮ್ಮ ಮುಂದಿನ ವಿಡಿಯೋದಲ್ಲಿ ದಾನದ ಧರ್ಮತತ್ವ, ದಾನಕ್ಕೆ ಯಾರು ಅರ್ಹರು, ಯಾವ ದಾನದಿಂದ ಯಾವ ಫಲವು ಬರುತ್ತದೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೇನೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.